ನಾನು ಮಾನ್ಯ MP ಅವರಿಗೆ ಪ್ರಾರ್ಥನೆ ಮಾಡ್ತೀನಿ, ನೀವು ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಡೆಲಿಗೇಷನ್ ತಗೊಳ್ಳಿ. ಅದಕ್ಕೆ ಸಂತೋಷ್ ಹೆಗ್ಡೆ ಅವ್ರು ಬರ್ಬೋದು, ಗೋಪಾಲ್ ಗೌಡ್ರು ಬರ್ಬೋದು, ಅದೇ ರೀತಿ ಹಿರೇಮಠ ಅವ್ರು ಬರ್ಬೋದು, ಎಲ್ಲ ಹೇಳಿದಲ್ಲ ಅನೇಕ ಮಠಾಧಿಪತಿಗಳು, ಎಲ್ಲ ಈ ಒಂದು ಪರಿಸರವಾದಿಗಳು ಎಲ್ಲರೂ ಕೂಡ ಖಂಡಿತ ನಾವು ಕರ್ಕೊಂಡ್ ಬರ್ತೀವಿ. ಅವರು ನೀವು MP ಗಳಿದ್ದೀರಿ, ಶಿವಮೊಗ್ಗ ಜಿಲ್ಲೆ ಸಮಸ್ಯೆ ಆಗಿರೋದ್ರಿಂದ ಪಶ್ಚಿಮ ಘಟ್ಟದ್ದು ಸೇರಿಸಿ ಪ್ರಧಾನಮಂತ್ರಿಗಳ ಹತ್ರ ನಾವು ಮಾತಾಡಬೇಕಾಗತ್ತೆ. ಈಗ ನೀವು ಪ್ರಯತ್ನ ಮಾಡಬೇಕು. ನಿಮ್ಮ ಪ್ರಯತ್ನ ನೀವು ಕೈ ಹಾಕಿದ್ದು ಎಲ್ಲೂ ಯಶಸ್ವಿ ಆಗಿದೆ. ನಾನು ನಿಜಕ್ಕೂ ಟೀಕೆ ಮಾಡ್ತಿಲ್ಲ. ಅವ್ರು ಒಂದ್ಸರಿ ಡೆಲ್ಲಿಗೆ ಹೋಗ್ಬಿಟ್ಟು ಬಂದ್ರೆ ಶಿವಮೊಗ್ಗ ಜಿಲ್ಲೆ ಒಂದು ಪ್ರಾಜೆಕ್ಟ್ ಅಂದ್ರು ಅಂತ ಅಷ್ಟು ಹೆಮ್ಮೆ ನಮ್ಮೆಲ್ಲರೂ ಕೂಡ. ಅಂತ ಒಳ್ಳೆ MP ಇದ್ದಾರೆ. ಇದನ್ನು ನೀವು ಪ್ರಯತ್ನ ಮಾಡಲೇಬೇಕು. ಇದು ನಿಮ್ ಕರ್ತವ್ಯ, ಸುಮ್ಮನೆ ಕೂರಕ್ಕಾಗಲ್ಲ. ಕೇಂದ್ರ ಪರ್ಮಿಷನ್ ಕೊಟ್ಟಿಲ್ಲ ಅನ್ನೋ ಮಾತು ಹೇಳಿದಿರಿ, ಸಂತೋಷ. ಇವರೆಲ್ಲರೂ ಕೂಡ ಕುತಂತ್ರಗಳು ನಡೆಸಿ ಅಧಿಕಾರಿಗಳ ಮಟ್ಟದಲ್ಲೇ ಇದನ್ನ ತಂದು ಬಿಟ್ರೆ ಆಮೇಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗ್ತಿರಂತ ಹಿಂಸೆಗಳಿಗೆ, ದೊಡ್ಡ ಹೋರಾಟಕ್ಕೆ ಅವಕಾಶ ಆಗಬಾರದು. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಹಿರಿಯ ನ್ಯಾಯವಾದಿಗಳನ್ನ, ಹೈಕೋರ್ಟ್ ನ್ಯಾಯವಾದಿ, ರಿಟೈರ್ಡ್ ನ್ಯಾಯವಾದಿಗಳನ್ನ, ಸಾಧು ಸಂತರನ್ನ, ಪರಿಸರವಾದಿಗಳನ್ನ ಒಂದು ನಿಯೋಗದಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ನಮ್ಮ ಲೋಕಸಭಾ ಸದಸ್ಯರಾದ BY ರಾಘವೇಂದ್ರ ಅವರಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಶಿವಮೊಗ್ಗದ MP BY ರಾಘವೇಂದ್ರ ಅವರು ಈ ಒಂದು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ ಅನ್ನೋ ಸಂತೋಷದ ವಿಚಾರವನ್ನ ಸಾರ್ವಜನಿಕರಿಗೆ ಬಹಿರಂಗವಾಗಿ ಹೇಳಿದ್ದಾರೆ. ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಒಂದು ಗೊಂದಲ ಇತ್ತು, ಕೇಂದ್ರ ಸರ್ಕಾರದ ರೂಲ್ ಇದರಲ್ಲಿ ಏನಿದೆ, ಪರ್ಮಿಷನ್ ಕೊಟ್ಬಿಟ್ಟಿದ್ದಾರಾ ಅಂತ. ನನಗೆ ಗೊತ್ತಿತ್ತು ಕೇಂದ್ರ ಸರ್ಕಾರ ಯಾವುದು ಕೊಟ್ಟಿಲ್ಲ ಅಂತ. ಆದ್ರೆ ಅಧಿಕೃತವಾಗಿಯೇ ಲೋಕಸಭಾ ಸದಸ್ಯರು ಹೇಳಿದಕ್ಕೋಸ್ಕರ ನಾನು ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಜೊತೆಗೆ ಅವರು ಶಿವಮೊಗ್ಗ ಜಿಲ್ಲೆಯಲ್ಲೂ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಈ ಯೋಜನೆ ಅಕಸ್ಮಾತ್ ಆದ್ರೆ ಶಿವಮೊಗ್ಗ ಜಿಲ್ಲೆಗಲ್ಲದೆ ಪಶ್ಚಿಮ ಘಟ್ಟಕ್ಕೆ ತುಂಬಾ ಅನ್ಯಾಯ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಯೋಜನೆ ಆಗಬಾರ್ದು. ಅದಕ್ಕೋಸ್ಕರ ಈ ಯೋಜನೆ ಬಗ್ಗೆ ಈಗಾಗಲೇ ನಿವೃತ್ತ ನ್ಯಾಯಾಧೀಶರುಗಳಾದಂಥ ಶ್ರೀಯುತ ಸಂತೋಷ್ ಹೆಗ್ಡೆ ಅವರು, ಶ್ರೀಯುತ ಗೋಪಾಲ್ ಗೌಡ್ರು, ಅದೇ ರೀತಿ AT ರಾಮಸ್ವಾಮಿ ಅವರು, ಸಂಜಯ್ ಗುಬ್ಬಿ, ಕೃಪಾಕರ ಸೇನಾನಿ, ಪರಶುರಾಮೇಗೌಡರು, ಈ ರೀತಿ ಅನೇಕರು ಹಿರಿಯರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ಶ್ರೀಯುತ ಕುಮಾರಸ್ವಾಮಿ ಅವರು, ಅದೇ ರೀತಿ ಶ್ರೀಪತಿಯವರು, ಎಲ್ಲ ಪರಿಸರಕ್ಕಾಗಿ ನಾವು ಅನ್ನಂತ ಹೋರಾಟಗಾರರು, ರಾಷ್ಟ್ರಭಕ್ತ ಬಳಗನು ಕೂಡ ಹೋರಾಟಗಳು ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ನಿನ್ನೆ ನಾವು ಅಹೋರಾತ್ರಿ ಧರಣಿ ಕೂಡ ಮಾಡಿದ್ವಿ. ನಾವೆಲ್ಲ ರಾತ್ರಿ ಮಲಗಿದ್ದು ನಿಮ್ಮ ಖುಷಿಯಿಂದ ಫೋಟೋಗಳು ಕೂಡ ಹಾಕಿದ್ದೀವಿ, ನೋಡಿದೆ. ನಾನು ಇರಲಿ, ನಾನ್ಯಾಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಜಿಲ್ಲೆಯ MP ಬಹಳ ಆಕ್ಟಿವ್ ಆಗಿರೋಂಥ MP, ಒಳ್ಳೆ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಇದು ಒಂದು ಸಮಸ್ಯೆಯನ್ನು ಪರಿಹಾರವನ್ನು ಕೂಡ ಮಾಡೋ ದಿಕ್ಕಿನಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಇದು ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿಲ್ಲ.